ಹಲೋ ಮೀಸ್ ಹಾಯ್. ಇವತ್ತು ನಮ್ಮ BTS JKFF CLG ಪ್ಲೇಬಾಯ್ ವರ್ಸಸ್ ರಿವೆಂಕಲ್ ಪಾರ್ಟ್ 7. ಎಲ್ಲರೂ ಕಣ್ಮುಚ್ಚಿ ಹೆಡ್ಸೆಟ್ ಹಾಕೊಳ್ಳಿ. ಈಗ ನೇರ FF ಒಳಗಡೆ ಹೋಗೋಣ. ಲಾಸ್ಟ್ ಪಾರ್ಟ್ ಎಂಡಲ್ಲಿ JK ನಿಮ್ಮನ್ನ ಫಸ್ಟ್ ಟೈಮ್ ಸಾಫ್ಟಾಗಿ ಕಿಸ್ ಮಾಡಿರ್ತಾರಲ್ವಾ, ಸೊ ಅಲ್ಲಿ ನನ್ನ ಸ್ಟೋರಿನ ಮುಂದುವರಿಸ್ಕೊಳ್ಳೋಣ. JK, ನೀನು ಮಾಡ್ತಿರೋದು ಸರಿನಾ? ನಿನಗೋಸ್ಕರ ನಾನು ಇರಬೇಕಾದ್ರೆ ನೀನು ಈ ವಯನ್ ಹಿಂದೆ ಯಾಕೆ ಬಿದ್ದಿದ್ಯಾ JK? ಇವಳನ್ನ ಬಿಡು ಬಾ, ಬೇಕಿದ್ರೆ ನಾವಿಬ್ಬರು ಕಿಸ್ ಮಾಡ್ಕೊಳ್ಳೋಣ. ಹೇ ಜೂಲಿ, ಸುಮ್ಮನೆ ಹೋಗಿ ಆ ಕಡೆ. ಹೆಂಗೋ ಲೈನ್ ಟ್ರ್ಯಾಕಿಗೆ ಬರ್ತಿತ್ತು, ಅನ್ಯಾಯವಾಗಿ ಹಾಳು ಮಾಡೋದಕ್ಕೆ ಅಂತಲೇ ಬಂದ್ಬಿಟ್ಟಿಯಲ್ಲ. ನನಗೆ ಇವಾಗ ನಿನ್ನ ಮೇಲೆ ಯಾವ ಇಂಟ್ರೆಸ್ಟೂ ಇಲ್ಲ. ಜಸ್ಟ್ ಗೆಟ್ ಲಾಸ್ಟ್. ಏನೋ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ವಾ ನಿನಗೆ? ಈ ನಮ್ಮ ಕಾಲೇಜಿಗೆ ಬರೋಕ್ಕಿಂತ ಮುಂಚೆ ನನ್ನ ಜೊತೆ ಎಷ್ಟು ಬಾರಿ ಫ್ಲರ್ಟ್ ಮಾಡಿದ್ಯಾ, ಅದೆಲ್ಲ ಮರ್ತೋಯ್ತಾ JK ನಿನಗೆ? ಹೇಯ್, ಅದು ಆವಾಗ, ನಾನು ಹೇಳ್ತಿರೋದು ಇವಾಗ. ನನಗೆ ಹಳೇದೆಲ್ಲ ಮರ್ತೋಗ್ಬಿಟ್ಟಿದೆ. ನೀನು ಸೈಡಿಗೆ ಕಳಿಸ್ಕೊ. ವಯನ್ ನಿಂತ್ಕೊಳ್ಳೆ. ವಯನ್, ನನ್ನ ಮಾತು ಕೇಳು. ಈ ಜೂಲಿ ಸ್ವಲ್ಪ ಲೂಸು. ಇವಳು ಮಾತನ್ನೆಲ್ಲ ನೀನು ತಲೆಗೆ ಹಾಕೋಬೇಡ ಚಿನ್ನ. ನಂಗೆ ಇವಾಗ ನಿನ್ನ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರೋದು ಅಂತ JK ಮತ್ತೆ ನಿಮ್ಮನ್ನ ಕಿಸ್ ಮಾಡೋದಕ್ಕಂತ ಬರ್ತಾರೆ. JK, ನಿಂಗಿದ್ದೇ ಲಾಸ್ಟ್ ವಾರ್ನಿಂಗ್. ನನ್ನ ಟಚ್ ಮಾಡಬೇಡ, ನನ್ನ ಜೊತೆ ಮಾತಾಡಬೇಡ. ನಿನಗೆ ಜೂಲಿನೇ ಸರಿಯಾದ ಜೋಡಿ. ಹೋಗಿ ಅವಳನ್ನ ಕಿಸ್ ಮಾಡ್ಕೊ ಅಂದ್ಬಿಟ್ಟು ನೀವು ಫಾಸ್ಟಾಗಿ ಸೇಹನ್ನ ಹುಡ್ಕೊಂಡು ಹೋಗ್ತೀರಾ. ಈ ಜೂಲಿ ಬಂದು ಎಲ್ಲ ಹಾಳು ಮಾಡಿದ್ಲು. ಇಲ್ಲಿ ನೋಡೋ ಜೂಲಿ, ನಾನೇ ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ಯಾವತ್ತೂ ಹೇಳಿಲ್ಲ. ನೀನು ಅಷ್ಟೇ, ನಂಗೆ ಯಾವತ್ತೂ ಪ್ರಪೋಸು ಮಾಡಿಲ್ಲ. ನಾನು ಮೊದಲೇ ಪ್ಲೇ ಬಾಯ್ ಅನ್ನೋದು ನಿನಗೆ ಚೆನ್ನಾಗೇ ಗೊತ್ತು. ನಾನು ಜಸ್ಟ್ ಟೈಮ್ ಪಾಸಿಗೆ ನಿನ್ನ ಜೊತೆ ಫ್ಲರ್ಟ್ ಮಾಡಿದೆ, ನೀನು ಫ್ಲ್ಯಾಟ್ ಆದೆ ಅಷ್ಟೇ. ಅದು ಬಿಟ್ರೆ ನಮ್ಮಿಬ್ಬರ ಮಧ್ಯೆ ಏನಿದೆ? ಓಹ್, ಏನು ಇಲ್ವಾ JK? ಹಾಗಾದರೆ ವಯನ್ ಜೊತೆ ನೀನು ಮಾಡ್ತಿರೋದಾದ್ರೂ ಏನು? ಅದು ಟೈಮ್ ಪಾಸ್ಗ ಅಥವಾ ಬೇರೆ ಏನಾದ್ರೂ? ಹೇಯ್, ಅದೆಲ್ಲ ನಿಂಗೆ ಯಾಕೆ ಹೇಳ್ಬೇಕು ನಾನು? ಅದು ನನ್ನ ಆ್ಯಂಡ್ ವಯನ್ ಮಧ್ಯೆ ಇರೋ ಪರ್ಸ್ನಲ್ ಮ್ಯಾಟರ್. ನೀನು ಇದನ್ನೆಲ್ಲ ಪ್ರಶ್ನೆ ಮಾಡಬೇಡ. ನಿನಗೆ ಹೋಲಿಸ್ಕೊಂಡ್ರೆ ವಯನ್ ನನಗೆ ಸ್ಪೆಷಲ್ ಗರ್ಲ್. ಅವಳ ಜೊತೆ ನಾನು ಏನಾದರೂ ಮಾಡ್ಕೋತೀನಿ, ಅದು ನನ್ನ ಇಷ್ಟ ಅಂದ್ಬಿಟ್ಟು JK ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ. ಈ ಸೈಡ್ ನಿಮ್ಮನ್ನ ನೋಡಿದ್ರೆ ನೀವು ಬಸ್ ಸ್ಟಾಪ್ ಹತ್ರ ಬಂದು ಸೇಹುನ್ ಹೊರಟೋದ್ನಾ ಅಂತ ಅಲ್ಲಿ ನಿಂತಿರೋ ನಿಮ್ಮ ಕಾಲೇಜ್ ಹುಡುಗರನ್ನ ಕೇಳ್ತಿದ್ದೀರಾ. ವಯನ್, ನಿನಗೆ ಎಲ್ಲಿ ಅಂತ ಹುಡ್ಕೋದು ನಾನು? ಆವಾಗಲೇ ನೀನು ಅವ್ನು ಸೇಹುನ್ ಏನೋ ಪರ್ಸ್ನಲಾಗಿ ಮಾತಾಡ್ತಾ ನಿಂತಿದ್ರಿ ಅಲ್ವಾ? ಆದರೆ ಇವಾಗ ನೋಡಿದ್ರೆ ಬಸ್ ಸ್ಟಾಪಿಗೆ ಬಂದು ಸೇಹುನ್ ಹೋದ್ನಾ ಅಂತ ಎಲ್ಲರೂ ಕೇಳ್ತಾ ನಿಂತಿದ್ಯಲ್ಲೇ. ಏನಾಯಿತು ವಯನ್? ಕಿಮ್ಸು, ಸೇಹುನ್ ನನಗೆ ಬ್ರೇಕಪ್ ಹೇಳ್ದ. ಹೌದಾ? ಯಾಕಂತೆ ವಯನ್? ನಮ್ಮ ಕಾಲೇಜ್ ಗ್ರೂಪಲ್ಲಿ ನನಗೂ ಆ JKಗೂ ರೂಮರ್ ಸ್ಪ್ರೆಡ್ ಆಗ್ತಿದ್ಯಲ್ವಾ, ಅದನ್ನ ನೋಡಿ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದಂಗೆ ಕಣೆ. ಚಾನ್ಸೇ ಇಲ್ಲ ವಯನ್. ಸೇಹುನ್ಗೆ ಆ JK ಬುದ್ಧಿ ಏನು ಅನ್ನೋದು ಚೆನ್ನಾಗೇ ಗೊತ್ತು. ಅವನು ಹೇಗೆ ಗಾಸಿಪ್ನ ನಂಬ್ದ? ನಂಗೆ ನಂಬೋಕ್ಕೆ ಆಗ್ತಿಲ್ಲ ವಯನ್. ನೀನು ನಂಬಲಿಲ್ಲ ಅಂದರೂ ಇದ್ದೇ ನಿಜ ಕಿಮ್ಸು. ಇವತ್ತು ಅವನೇ ನೀನು ಆ JK ಜೊತೆ ಹಾಯಾಗಿರೋ, ನನಗೂ ನಿಂಗೂ ಸೆಟ್ ಆಗಲ್ಲ ಅಂತ ಹೇಳ್ದ. ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ವಯನ್, ಹೋಗಲಿ ಬಿಡು, ನೀ ಅಳ್ಬೇಡ ಕಣೆ. ನಾನು ಒಂದ್ಸಲ ಸೇಹುನ್ ಹತ್ರ ಮಾತಾಡ್ತೀನಿ. ಇವಾಗ ಬಾ, ಮನೆಗೆ ಹೋಗೋಣ. ಹೋಯ್ ವಯನ್, ಬಾ ಕಾರತ್ತು. ನಿನ್ನ ಮನೆಗೆ ತಾನೇ, ನಾನೇ ಡ್ರಾಪ್ ಮಾಡ್ತೀನಿ. JK, ನಮ್ಮ ಮನೆಗೆ ಹೋಗೋದು ನಮಗೆ ಗೊತ್ತಿದೆ. ಪ್ಲೀಸ್ ನೀನು ಹೋಗು. ಕಿಮ್ಸೋ, ನಾನು ಅವಳನ್ನ ತಾನೇ ಕರೆದೆ. ನೀನು ಯಾಕೆ ಸುಮ್ಮನೆ ರೆಸ್ಪಾನ್ಸ್ ಮಾಡ್ತಿದ್ಯಾ? ನೀನು ಬಸ್ಸಲ್ಲಿ ಹೋಗೋ, ವಯನ್ ನನ್ನ ಜೊತೆ ಕಾರಲ್ಲಿ ಬರ್ತಾಳೆ. ನೀನು ಬಾಚಿನ ಅಂದ್ಬಿಟ್ಟು JK ಅವ್ರ ಕಾರಿನಿಂದ ಇಳಿದು ನಿಮಗೋಸ್ಕರ ಕಾರ್ ಡೋರ್ ಓಪನ್ ಮಾಡ್ತಾರೆ. ಬಟ್ ಅಷ್ಟರಲ್ಲಿ ಅಲ್ಲೊಂದು ಬಸ್ ಬರುತ್ತೆ. ಸೊ ನೀವಿಬ್ಬರು ಓಡಾಗ ಬಸ್ಸಲ್ಲಿ ಹತ್ತಿ ಕೂತ್ಬಿಡ್ತೀರಾ. JK, ಎಲ್ಲ ಇವಳ ಓಡೋಗ್ಬಿಟ್ಲಲ್ಲ. ಸರಿ, ಹೋಗು ವಯನ್, ಎಲ್ಲಿಗೆ ಹೋಗ್ತೀಯೋ ಹೋಗು. ನಾಳೆ ಹೇಗಿದ್ರು ಕಾಲೇಜಿಗೆ ಬರ್ತೀಯಲ್ವಾ, ಅವಾಗ ವಿಚಾರಿಸ್ಕೋತೀನಿ ನಿನ್ನ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಸ್ವಲ್ಪ ಸಿಟ್ಟು ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಸ್ಕಿಪ್ ಟು ನೈಟ್. ನೀವು ಇವಾಗ ಬೆಡ್ಡಲ್ಲಿ ಸ್ಯಾಡಾಗಿ ಮಲ್ಕೊಂಡು ಫೋನ್ನೇ ನೋಡ್ತಿದ್ದೀರಾ. ಸೇಹುನ್, ಯಾಕೆ ಹೀಗೆ ಮಾಡ್ತಿದ್ಯಾ? ನಾನು ಅವಾಗಿಂದ ನಿಂಗೆ ಎಷ್ಟೊಂದು ಮೆಸೇಜಸ್ಗಳನ್ನ ಸೆಂಡ್ ಮಾಡ್ತಿದ್ದೀನಿ. ನೀನು ಯಾಕೆ ಇನ್ನೂ ಒಂದು ಮೆಸೇಜ್ಗೂ ರಿಪ್ಲೈನೇ ಮಾಡ್ತಿಲ್ಲ? ಕಾಲ್ ಮಾಡಿದರೆ ಕಟ್ ಮಾಡ್ತಿದ್ಯಾ? ನನ್ನ ಮೆಸೇಜ್ಗಳನ್ನೆಲ್ಲ ನೋಡಿದರೂ ಸುಮ್ಮನೆ ಇದ್ದೀಯಾ? ಪ್ಲೀಸ್ ಸೇಹುನ್, ಏನಾದರೂ ರಿಪ್ಲೈ ಮಾಡು ಅಂದ್ಕೊಂಡು ನೀವು ನಿಮ್ಮ ಫೋನ್ನೇ ಝೂಮ್ ಮಾಡಿ ನೋಡ್ತಿದ್ದೀರಾ. ಆವಾಗ ಹಾಯ್ ಚಿನ್ನ, ಏನು ಮಾಡ್ತಿದ್ಯಾ ಅಂತ ಒಂದು ಹೊಸ ನಂಬರಿಂದ ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಹಾಂ, ಯಾರಿದು? ಹಲೋ, ಹೂ ಆರ್ ಯು? ನಾನು ಯಾರಂತ ಗೊತ್ತಾಗ್ಲಿಲ್ವಾ? ಒಂದ್ಸಲ ಚೆನ್ನಾಗಿ ಥಿಂಕ್ ಮಾಡು. ನಿನ್ನ ಚಿನ್ನ ಅಂತ ಯಾರು ಜಾಸ್ತಿ ಕರೀತಾರೆ ಚಿನ್ನ? ಹಾಂ JK, ನೀನಾ? ಯಾ ನಾನೇ. ಆವಾಗ ನೀವು ತಕ್ಷಣ ಆನ್ಲೈನ್ ಬಿಟ್ಟು ಆಚೆ ಬಂದು ನೆಟ್ ಆಫ್ ಮಾಡಿ ದೆನ್ ನಿಮ್ಮ ಫೋನ್ನ ಸ್ವಿಚ್ ಆಫ್ ಮಾಡಿ ಪಿಲ್ಲೋ ಸೆಟ್ ಬಿಸಾಕಿ ಬೆಡ್ಶೀಟ್ ಕೊಚ್ಕೊಂಡು ಮಲ್ಕೊಂಡ್ಬಿಡ್ತೀರಾ. ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಿಮ್ಮ ರೂಮ್ ಕಿಟಕಿನ ಯಾರೋ ಲೈಟಾಗಿ ಕುಟುಕ್ತಾ ಇರೋ ಥರ ಸೌಂಡ್ ಕೇಳಿಸಿ ಟಕ್ಕನ್ನು ಎಚ್ಚರ ಆಗ್ತೀರಾ. ಯಾರಿದು ಇಷ್ಟೊತ್ತಲ್ಲಿ? ಒಂದು ವೇಳೆ ಕಳ್ಳ ಬಂದಿರ್ಬೋದಾ? ಯಾವುದಕ್ಕೂ ಅಣ್ಣ ಎಬ್ಬಿಸ್ತೀನಿ. ಅಯ್ಯೋ ಬೇಡ, ಅಣ್ಣ ಇವಾಗಷ್ಟೇ ಅವ್ನು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಿ ಮಲ್ಕೊಂಡಿರ್ತಾನೆ, ಅವ್ನ ಎಬ್ಸೋದು ಬೇಡ.
ಮೊದಲು ನಾನೇ ಯಾರು ಅಂತ ನೋಡ್ತೀನಿ ಅಂದ್ಕೊಂಡು ವಿಂಡೋ ಸೈಡ್ ಕರ್ಟನ್ನ ಸೈಡಿಗೆ ಸರಿಸಿ ನೋಡಿದರೆ ಅದು ನಮ್ಮ ಜೇಕೆನೇ. ಹೇ ವಯನ್, ರೂಮ್ ಡೋರ್ನ ಓಪನ್ ಮಾಡೆ ಅಂತ ನಿಮಗೆ ಕ್ಯೂಟಾಗಿ ಸಿಗ್ನಲ್ ಕೊಡ್ತಾ ಇದ್ದಾರೆ. ಜೇಕೆ, ಇಷ್ಟೊತ್ತಲ್ಲಿ ನೀನೇನು ಮಾಡ್ತಿದ್ಯಾ ಇಲ್ಲಿ? ನನ್ನ ರೂಮ್ ಇದೆ ಅಂತ ಹೇಗೆ ಗೊತ್ತಾಯ್ತು ನಿನಗೆ? ನಮ್ಮ ಮನೆ ಒಳಗಡೆ ಹೇಗೆ ಬಂದೆ ನೀನು? ಹೇಯ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೆ. ನಾನು ಅವಾಗಲೇ ನಿನ್ನ ಮನೆ ಮುಂದೆ ಬಂದು ನಿಂತಿದ್ದೆ, ನಿನಗೆ ಮೆಸೇಜ್ ಮಾಡಿದೆ. ನೀನು ನಿನಗೆ ಮೆಸೇಜ್ ಮಾಡಿದ್ದು ನಾನೇ ಅಂತ ಗೊತ್ತಾಗ್ತಿದ್ದಾಗೆ ಫೋನ್ನೇ ಸ್ವಿಚ್ ಆಫ್ ಮಾಡಿ ನಿನ್ನ ರೂಮ್ ಲೈಟ್ನ ಆಫ್ ಮಾಡಿದೆ. ಆವಾಗಲೇ ಗೊತ್ತಾಯಿತು ನಿನ್ನ ರೂಮ್ ಯಾವುದು ಅಂತ. ಸೊ ನಾನು ಸೈಲೆಂಟಾಗಿ ಸದ್ದು ಮಾಡಿದೆ, ನಿನ್ನ ಮನೆ ಪೈಪ್ಲೈನ್ ಮೂಲಕ ಮೇಲೆ ಹತ್ತು ಬಂದೆ. ಎಷ್ಟು ರಿಸ್ಕ್ ಆಯಿತು ಗೊತ್ತಾ ನನಗೆ. ಬಟ್ ಆದರೂ ನಿಂಗೋಸ್ಕರ ಕಷ್ಟಪಟ್ಟು ಬಂದಿದ್ದೀನಿ ನಾನು. ಜೇಕೆ, ಇವಾಗ ಯಾರು ನಿನ್ನ ಇಲ್ಲಿ ಬರೋದಕ್ಕೆ ಹೇಳ್ದವರು? ನಾನೇ ನಿನ್ನ ಕರೆದಿದ್ನೋ ನನ್ನ ರೂಮಿಗೆ ಬಾ ಅಂತ. ಮರ್ಯಾದೆಯಿಂದ ಹೇಗೆ ಬಂದ್ಯೋ ಹಾಗೆ ಹೊಟ್ಟೋಗು, ಇಲ್ಲಾಂದರೆ ನಾನು ಅಣ್ಣಂಗೆ ಕರಿತೀನಿ. ಹೌದಾ, ಎಲ್ಲಿ ಕರಿ ನೋಡೋಣ. ಆಗ ನೀವು ಜೋರಾಗ ಅಣ್ಣ ಅಂತ ಕೂಗೋ ಅಷ್ಟರಲ್ಲಿ ಜೇಕೆ ನಿಮ್ಮನ್ನ ಗಟ್ಟಿಯಾಗಿ ತಪ್ಪಿಕೊಂಡು ಸ್ಟ್ರಾಂಗಾಗಿ ಲಿಪ್ ಲಾಕ್ ಮಾಡ್ತಾರೆ. ನೆಕ್ಸ್ಟ್ ನೀವು ಅವ್ರನ್ನ ಹಿಂದೆ ಪುಷ್ ಮಾಡಿ ಸಾಕಾಗಿ ಹಾಗೆ ಸುಮ್ಮನೆ ನಿಂತ್ಕೋತೀರಾ. ಬಿಕಾಸ್ ನೀವು ಜೇಕೆನ ಹಿಂದಕ್ಕೆ ಪುಷ್ ಮಾಡಿದಷ್ಟು ಜೇಕೆ ನಿಮಗೆ ಕೊಡ್ತಿರೋ ಕೇಸ್ ಇನ್ನೂ ಡೀಪ್ ಆಗ್ತಿದೆ. ಜೇಕೆ ಸಾಕು ಬಿಡು, ನಂಗೆ ಉಸಿರು ಕಟ್ತಿದ್ದೆ ಕಣೋ ಪಾಪಿ. ಬಟ್ ನನಗೆ ಚೆನ್ನಾಗಿ ಅನ್ನಿಸ್ತಿದ್ದೆ ವಯನ್. ನಿನ್ನ ಲಿಪ್ಸಲ್ಲಿ ಏನಾದರೂ ಶುಗರ್ನ ಆ್ಯಡ್ ಮಾಡಿದ್ಯಾ? ಇಷ್ಟೊಂದು ಸ್ವೀಟಾಗಿ ಟೇಸ್ಟ್ ಆಗಿದೆ. ಅಯ್ಯೋ ಕರ್ಮ. ಜೇಕೆ ಹೋಗಿ ದೂರ ಅಂತ ನೀವು ಜೇಕೆನ ಸ್ವಲ್ಪ ಸ್ಟ್ರಾಂಗಾಗಿ ಹಿಂದೆ ಹೋಗ್ತೀರಾ. ಜೇಕೆ ಸ್ಮೈಲ್ ಮಾಡಿಬಿಟ್ಟು ಅವ್ರ ಲಿಪ್ಸ್ನ ಬೈಟ್ ಮಾಡಿಕೊಂಡೆ ನಿಮ್ಮ ಹತ್ರ ತುಂಬ ಕ್ಲೋಸಾಗಿ ಬರ್ತಾರೆ. ವಯನ್, ಯಾಕೋ ನಿನ್ನ ನೆನಪು ಜಾಸ್ತಿ ಬರ್ತಾನೆ ಇತ್ತು ಆ್ಯಂಡ್ ನಿನ್ನ ನೋಡಬೇಕು ಅನ್ನಿಸ್ತಾ, ಸೊ ಅದಕ್ಕೆ ಬಂದೆ. ಮಲ್ಕೋ ಹೋಗು. ಗುಡ್ ನೈಟ್, ಬಾಯ್. ನೆಕ್ಸ್ಟ್ ಟೈಮ್ ಸ್ಕಿಪ್ ಟು ಮಾರ್ನಿಂಗ್. ನೀವು ನೈಟೆಲ್ಲ ಸರಿಯಾಗಿ ನಿದ್ದೆನೇ ಮಾಡಿಲ್ಲ. ಜೇಕೆ ನಿಮ್ಮನ್ನ ಕಿಸ್ ಮಾಡಿದ್ದು ಆ್ಯಂಡ್ ಅವ್ರು ಹೇಳಿದ ಮಾತುಗಳೇ ನಿಮ್ಮ ಮೈಂಡ್ ಫುಲ್ ಓಡ್ತಿದೆ. ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀರಾ ನೀವು. ವಯನ್, ಏನು ಥಿಂಕ್ ಮಾಡ್ತಿದ್ಯಾ? ಮುಂದೆ ಪ್ಲೇಟಲ್ಲಿರೋ ತಿಂಡಿ ತಿನ್ನು. ಕಾಲೇಜಿಗೆ ಟೈಮ್ ಆಗ್ತಿಲ್ವ ನಿನಗೆ? ಹಾಂ ಹೌದು ಅಣ್ಣ, ತಿಂತೀನಿ. ವಯನ್, ನಿನ್ನ ಕಾಲೇಜಲ್ಲಿ ನಿಂಗೇನಾದರೂ ತೊಂದರೆ ಆಗ್ತಿದ್ಯಾ? ಇತ್ತೀಚೆಗೆ ನಾನು ನಿನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನಿನ್ನ ಫೇಸೇ ಸರಿ ಇಲ್ಲ, ಡಲ್ ಆಗಿದೆಯಾ ಆ್ಯಂಡ್ ಜಾಸ್ತಿ ಏನೋ ಯೋಚನೆ ಮಾಡ್ತಾ ಇರೋ ಥರ ಕಾಣಿಸ್ತಿದ್ಯಾ? ಎನಿ ಪ್ರಾಬ್ಲಮ್? ಇವಾಗ ನಾನು ಏನು ಹೇಳಿ? ಅಣ್ಣನ ಹತ್ರ ಜೇಕೆ ಬಗ್ಗೆ ಎಲ್ಲ ವಿಷಯನೂ ಹೇಳಿಬಿಡ್ಲಾ? ಅಣ್ಣ, ಅದೇನಂದರೆ ವಯನ್ ಯಾಕೋ ನೆನಪು ಜಾಸ್ತಿ ಬರ್ತಾನೆ ಇತ್ತು ಆ್ಯಂಡ್ ನೀನು ನೋಡಬೇಕು ಅನ್ನಿಸ್ತು, ಸೊ ಅದಕ್ಕೆ ಬಂದೆ. ವಯನ್, ಏನೋ ಹೇಳೋದಕ್ಕೆ ಬಂದು ಸುಮ್ಮನಾಗ್ಬಿಟ್ಟಲ್ಲ. ಏನು ಸಮಸ್ಯೆ ಅಂತ ಹೇಳೋ. ಅಯ್ಯೋ, ನೆನೆ ನೈಟ್ ಜೇಕೆ ಹೇಳಿದ ಮಾತುಗಳೆಲ್ಲ ಇವಾಗ ಯಾಕೆ ನನಗೆ ನೆನಪಾಗ್ತಿದೆ? ನಾನು ಅವ್ನು ನನ್ನ ಮೈಂಡಿಗೆ ಬರಬಾರ್ದು. ವಯನ್, ಏನಾದರೂ ಮಾತಾಡು. ಯಾಕೆ ಇಷ್ಟೊಂದು ಅಬ್ನಾರ್ಮಲ್ ಆಗಿದೆಯಾ? ಏನಿಲ್ಲ ಅಣ್ಣ, ನಥಿಂಗ್, ಐ ಆಮ್ ಓಕೆ. ನನಗೆ ಯಾವ ತೊಂದರೆನೂ ಇಲ್ಲ, ನಾನು ನಾರ್ಮಲ್ ಆಗಿದ್ದೀನಿ. ನನಗೆ ಕಾಲೇಜಿಗೆ ಟೈಮ್ ಆಗ್ತಿದೆ, ಬಾಯ್. ವಯನ್, ನಿಂತ್ಕೋ. ನಿನ್ನ ಬ್ಯಾಗ್ನ ಇಲ್ಲೇ ಬಿಟ್ಟೋಗ್ತಿದ್ಯಾ ನೋಡು. ಓ ಶಿಟ್. ಓಕೆ ಅಣ್ಣ, ಬಾಯ್ ಅದಕ್ಕೆ ಅಂದ್ಬಿಟ್ಟು ನಿಮ್ಮ ಕಾಲೇಜ್ ಬ್ಯಾಗ್ನ ತೊಗೊಂಡು ಫಾಸ್ಟಾಗಿ ಮನೆಯಿಂದ ಆಚೆ ಬರ್ತೀರಾ. ನಿಮ್ಮ ಈ ಬಿಹೇವಿಯರ್ ನಿಮ್ಮ ಅಣ್ಣಂಗೂ ಅದಕ್ಕೆಗೂ ಒಂಥರ ಸ್ಟ್ರೇಂಜಾಗಿ ಫೀಲ್ ಆಗ್ತಿದೆ. ನೆಕ್ಸ್ಟ್ ಇವಾಗ ಕಾಲೇಜಲ್ಲಿ ಏನು ನಡೆಯುತ್ತೆ ಅಂತ ನೋಡೋಣ. ವಯನ್, ಯಾಕೆ ನೀನು ಅವಕ್ಕಿಂತ ಹಿಂದೆ ತಿರುಗಿ ನೋಡ್ತಿದ್ಯಾ? ಮ್ಯಾಮ್ ನಿನ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಸ್ವಲ್ಪ ಸಬ್ಜೆಕ್ಟ್ ಮೇಲೆ ಗಮನ ಕೊಡು, ಮುಂದೆ ನೋಡು. ಕಿಮ್ಸು, ಸೇಹು ನನ್ನ ಸ್ವಲ್ಪನೂ ಕೇರೇ ಮಾಡ್ತಿಲ್ಲ ಕಣೆ. ಮಾರ್ನಿಂಗ್ ಕ್ಲಾಸಿಗೆ ಬಂದಾಗಿಂದನೂ ನಾನು ಎಷ್ಟೋ ಅವನ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡಿದೆ, ಬಟ್ ನೋ ಯೂಸ್. ಅವ್ನು ನನ್ನ ಸಖತ್ ಇಗ್ನೋರ್ ಮಾಡ್ತಿದ್ದಂಗೆ ಕಣೆ. ಸರಿ, ಆಮೇಲೆ ನೋಡ್ಕೊಳ್ಳೋಣ ಬಿಡು. ಕಿಮ್ಸು, ನಂಗೆ ಸಖತ್ ಬೇಜಾರಾಗ್ತಿದೆ. ವಯನ್, ಸ್ಟ್ಯಾಂಡ್ ಅಪ್. ಮ್ಯಾಮ್, ನಿಂಗೆ ಹೇಳ್ತಾರದು, ಎದಳು ಮೇಲೆ. ಇವಾಗ ನಾನು ಯಾವ ಟಾಪಿಕ್ ಬಗ್ಗೆ ಟೀಚ್ ಮಾಡ್ತಿದ್ದೆ ಹೇಳು? ಅದು ಮ್ಯಾಮ್. ಗೊತ್ತಿಲ್ಲ ಅಲ್ವಾ? ಆಚೆ ಹೋಗು. ಮ್ಯಾಮ್ ಸಾರಿ. ನೀನು ಸಾರಿ ಎಲ್ಲ ಬೇಕಾಗಿಲ್ಲ, ಔಟ್. ನೆಕ್ಸ್ಟ್ ನೀವು ಸಪ್ಪೆ ಮುಖ ಹಾಕ್ಕೊಂಡು ಬೇಜಾರಲ್ಲೇ ಆಚೆ ಎದ್ದೋಗ್ತೀರಾ. ನೀವು ಹೋಗಿದ್ದು 1 ನಿಮಿಷಕ್ಕೆ ಜೇಕೆನೇ ಎದ್ದು ಆಚೆ ಹೋಗೋದಕ್ಕೆ ನೋಡ್ತಾರೆ. ಜಂಕು, ನಾನು ಇಲ್ಲಿ ಟೀಚ್ ಮಾಡ್ತಿದ್ದೀನಿ ತಾನೆ, ಎಲ್ಲಿಗೆ ಎದ್ದೋಗ್ತಿದ್ಯಾ ನೀನು? ಅದು ನೇಚರ್ ಕಾಲಿಂಗ್ ಮ್ಯಾಮ್, ಸ್ವಲ್ಪ ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಅದಕ್ಕೆ ಹೇಗೆ ಪರ್ಮಿಷನ್ ಕೇಳಬೇಕು ಅನ್ನೋ ಮ್ಯಾನರ್ಸ್ ಇಲ್ವಾ ನಿಮಗೆ? ಅದೆಲ್ಲ ನಂಗೆ ಗೊತ್ತಿಲ್ಲ ಮ್ಯಾಮ್, ಇವಾಗ ನಾನು ಆಚೆ ಹೋಗಬೇಕಷ್ಟೆ ಅಂದ್ಬಿಟ್ಟು ಜೇಕೆ ನಿಮ್ಮನ್ನ ಹೊಡ್ಕೊಂಡು ಆಚೆ ಬರ್ತಾರೆ. ನೀವು ಕಾಲೇಜ್ ಗ್ರೌಂಡಲ್ಲಿ ಸ್ಟೆಪ್ಸ್ ಇರುತ್ತಲ್ವಾ, ಅಲ್ಲಿ ಕೂತಿದ್ದೀರಾ. ಆಗ ಜೇಕೆ ಹಿಂದೆಯಿಂದ ನಿಮ್ಮ ಕಣ್ಗಳನ್ನ ಅವ್ರ ಕೈಗಳಿಂದ ಕ್ಲೋಸ್ ಮಾಡಿ ಇಟ್ಕೊಂಬಿಟ್ಟು, ವಯನ್, ನಾನು ಯಾರು ಅಂತ ಹೇಳೋ ನೋಡೋಣ ಅಂತ ಸಿಲ್ಲಿಯಾಗಿ ಫನ್ ಮಾಡ್ತಿದ್ದಾರೆ. ಜೇಕೆ, ಕೈ ತೆಗಿ. ವಾವ್, ಪರವಾಗಿಲ್ವೇ, ಕಂಡಿಡಿದ್ಬಿಟ್ಟೆ. ವಯನ್, ನಿಮಗೆ ಸೆನ್ಸ್ ಜಾಸ್ತಿ ಇದೆ ಕಣೆ. ಹೌದು, ಯಾಕೆ ಹೀಗೆ ಡಲ್ ಆಗಿದೆಯಾ? ಮಾಡೋದನ್ನೆಲ್ಲ ಮಾಡಿಬಿಟ್ಟು ಇವಾಗ ಕೇಳೋದು ನೋಡು. ನಾನು ಹೀಗೆ ಡಲ್ ಆಗಿರೋದಕ್ಕೆ ನೀನೇ ಕಾರಣ. ಅದು ನಿನಗೂ ಚೆನ್ನಾಗಿ ಗೊತ್ತು ಜೇಕೆ. ಇವಾಗ ಇಲ್ಲಿಗೆ ಯಾಕೆ ಬಂದೆ?
ನಾನು ಎಲ್ಲೋದ್ರೂ ಎಲ್ಲ ಕಡೆನೂ ಹುಡ್ಕೊಂಡು ಬಂದ್ಬಿಡ್ತೀಯಲ್ವಾ? ನಿನಗೆ ಮಾಡೋದಕ್ಕೆ ಬೇರೆ ಕೆಲಸನೇ ಇಲ್ವಾ? ನನಗೆ ತೊಂದರೆ ಕೊಡ್ತಿದ್ರೆ ನಿನಗೆ ಸಮಾಧಾನನೇ ಆಗಲ್ಲ ಅನಿಸುತ್ತೆ. ದಯವಿಟ್ಟು ಇಲ್ಲಿಂದ ಹೊರಟೋಗೋ ಜೇಕೆ, ನಾನು ಒಂಟಿ ಆಗಿರೋದಕ್ಕೆ ಬಿಡು. ಅರೆ ಇದೊಳ್ಳೆ ಸರಿ ಆಯ್ತಲ್ಲ, ಇವಾಗ ನಾನೇನು ತೊಂದರೆ ಕೊಟ್ಟೆ ನಿನಗೆ? ವಯನ್, ಸುಮ್ಮನೆ ನನ್ನ ಮೇಲೆ ಈ ರೀತಿ ಆರೋಪ ಮಾಡಬೇಡ. ನಾನು ಇವಾಗೆಲ್ಲ ನಿನ್ನ ಹತ್ರ ಎಷ್ಟು ಸಾಫ್ಟಾಗಿ ನಡ್ಕೋತಾ ಇದ್ದೀನಿ, ಅದು ಗೊತ್ತಾಗ್ತಿಲ್ವಾ ನಿನಗೆ? ಚೆನ್ನಾಗಿ ಗೊತ್ತಾಗ್ತಿದೆ ಜೇಕೆ. ಯಾವುದು ಸಾಫ್ಟಾಗಿ ಅಂದರೆ ಅದೇ ನೆನ್ನೆ ನೈಟ್ ನಮ್ಮನೆಗೆ ಬಂದು ಅದು ನನ್ನ ರೂಮಲ್ಲೇ ನನ್ನ ಫೋರ್ಸಾಗಿ ಕಿಸ್ ಮಾಡ್ತಿದ್ದಲ್ಲ ಅದಾ? ನಿಂಗೇನು ಕಾಯಿಲೆ ಜೇಕೆ? ಯಾವಾಗಲೂ ಚಾನ್ಸ್ ಸಿಕ್ತಕ್ಕೆಲ್ಲ ನನ್ನ ಕಿಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀಯಲ್ಲ, ವೈ? ಓ ಅದಾ? ಏನು ಅಂತ ಗೊತ್ತಿಲ್ಲ ವಯನ್, ನಿನ್ನ ಕಿಸ್ ಮಾಡೋದು ನನಗೆ ತುಂಬ ಇಷ್ಟ ಆಗಿದೆ. ಒಂದು ರೀತಿ ನಿನ್ನ ಲಿಪ್ಸ್ಗೆ ಅಡಿಕ್ಟ್ ಆಗಿಬಿಟ್ಟೆ ಅನಿಸುತ್ತೆ ನಾನು. ನಿನ್ನ ಲಿಪ್ಸ್ ನನ್ನ ಸಖತ್ತು ಅಟ್ರಾಕ್ಟ್ ಮಾಡುತ್ತೆ, ಇವಾಗಲೂ ಅಟ್ರಾಕ್ಟ್ ಮಾಡ್ತಿದೆ. ಏನು ಮಾಡಲಿ ನಾನು? ನೀನೇ ಹೇಳು, ಒಂದು ಕಿಸ್ ಕೊಡ್ಲಾ? ಅಂತ ಜಿಕ್ಕೆ ನಿಮ್ಮ ಲಿಪ್ಸ್ ಹತ್ರ ತುಂಬ ಕ್ಲೋಸಾಗಿ ಬರ್ತಾರೆ. ಇವಾಗ ನಿಮ್ಮ ಹಾರ್ಟ್ ಬೀಟೆಲ್ಲ ದಿಢೀರಂತ ಜಾಸ್ತಿ ಆಗ್ತಿದೆ. ನೀವು ಜೇಕೆ ಕಣ್ಗಳನ್ನೇ ಸ್ವಲ್ಪ ಹೊತ್ತು ಫೋಕಸ್ ಮಾಡಿ ನೋಡಿಬಿಟ್ಟು ಒಂಥರ ನರ್ವಸ್ ಆಗಿ ಫೀಲ್ ಮಾಡ್ತಿದ್ದೀರಾ. ನೆಕ್ಸ್ಟ್ ಜೇಕೆ ನಿಮ್ಮ ಲಿಪ್ಸಲ್ಲಿ ಸಾಫ್ಟಾಗಿ ಒಂದು ಕಿಸ್ ಕೊಟ್ಬಿಟ್ಟು ನಿಮ್ಮ ಶೋಲ್ಡರ್ ಮೇಲೆ ಅವ್ರ ತಲೆ ಹಾಕುವರ್ಗಿ ಹಾಗೆ ಅವ್ರ ಐಸ್ಗಳನ್ನ ಕ್ಲೋಸ್ ಮಾಡ್ಕೊತಾರೆ. ನೀವು ಸ್ಟಿಲ್ ಹಾಗೆ ಶಾಕಾಗೆ ಕೂತಿದ್ದೀರಾ. ಜೇಕೆ ನಿಮ್ಮನ್ನ ಕಿಸ್ ಮಾಡೋದಕ್ಕಂತ ಅಷ್ಟು ಕ್ಲೋಸಾಗಿ ನಿಮ್ಮ ಹತ್ರ ಬಂದರು, ನೀವು ಅವ್ರನ್ನ ಸ್ಟಾಪ್ ಮಾಡಿಲ್ಲ. ಸೊ ಇವಾಗ ಅದನ್ನೇ ನೀವು ಥಿಂಕ್ ಮಾಡ್ತಿದ್ದೀರಾ. ನಿಮಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಟೈಮ್ ಸ್ಕಿಪ್ ಆಗಿ ಕೆಲವು ಡೇಸ್ಗಳು ಹಾಗೆ ಪಾಸ್ ಆಗುತ್ತೆ. ನೀವು ಅಂಡ್ ಕಿಮ್ಸುನು ಸೇಹುನ್ ಜೊತೆ ಎಷ್ಟೇ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟರು, ಸೇಹುನ್ ಮಾತ್ರ ನಿಮ್ಮ ಜೊತೆ ಮಾತಾಡೋದಿರಲಿ, ನಿಮ್ಮ ಫೇಸ್ನೂ ಸಹ ನೋಡೋದಕ್ಕೆ ಇಷ್ಟಪಡ್ತಿಲ್ಲ. ಅವನು ನಿಮ್ಮಿಬ್ಬರೂ ಸೇರಿಸಿ ಸಖತ್ತು ಅವಾಯ್ಡ್ ಮಾಡ್ತಿದ್ದಾನೆ. ನಿಮಗೂ ಒಂದು ರೀತಿ ಬೇಜಾರಾಗಿ ಇನ್ನು ಮುಂದೆ ಸೇಹುನ್ನ ನಾನು ಮಾತಾಡ್ಸಲ್ಲ, ಅವ್ನು ನನಗೆ ಎಷ್ಟೊಂದು ಹರ್ಟ್ ಮಾಡ್ತಿದ್ದಾನೆ, ನನಗೂ ಒಂದು ಲವ್ ಬೇಕಾಗಿಲ್ಲ, ನನಗೆ ನನ್ನ ಸೆಲ್ಫ್ ರೆಸ್ಪೆಕ್ಟೇ ಮುಖ್ಯ ಅಂದ್ಕೊಂಡು ಸುಮ್ಮನಾಗ್ತೀರಾ. ಆ್ಯಂಡ್ ಅದೇ ಸೇಮ್ ಟೈಮ್ ನಮ್ಮ ಜೇಕೆ ನಿಮ್ಮ ಜೊತೆ ಸ್ವಲ್ಪನೇ ಕ್ಲೋಸ್ ಆಗಿರೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ನೀವು ಅವ್ರನ್ನ ಏನೇ ಅಂದರು, ಎಷ್ಟೇ ಬೈದರು, ಜೇಕೆ ಮಾತ್ರ ನಿಮ್ಮನ್ನ ಬಿಡ್ತಾನೆ ಇರಲ್ಲ, ಸಖತ್ತು ಡಿಸ್ಟರ್ಬ್ ಮಾಡ್ತಿರ್ತಾರೆ. ಜೇಕೆ ಥಯಾಂಗ್ ನಾನು ನೋಡ್ದ? ಇಲ್ಲ ಚಮನ್, ನಾನು ನೋಡಲಿಲ್ಲ. ಅವನು ಇಲ್ಲೇ ಎಲ್ಲ ಲೈಬ್ರರಿಗೆ ಹೋಗಿರ್ಬೋದು, ಒನ್ಸ್ ಚೆಕ್ ಮಾಡಿ ಹೋಗು. ಸರಿ ಬಿಡು ಜೇಕೆ, ನಾನು ಚೆಕ್ ಮಾಡಿ ನೋಡ್ಕೋತೀನಿ. ನೀನು ಇವಾಗೆಲ್ಲ ಎಲ್ಲಿ ನಮ್ಮನ್ನು ನೋಡ್ತೀಯಾ? ನಿಂಗೆ ಯಾವಾಗಲೂ ವಯಂದೇ ಚಿಂತೆ ಅಲ್ವಾ? ಅಲ್ಲ ಕಣೋ ಜೇಕೆ, ಅವತ್ತೇನೋ ದೊಡ್ಡದಾಗಿ ವಯನ್ನ ನಾನು ಬಲಕ್ಕೆ ಬೀಳಿಸ್ಕೋತೀನಿ ಆ್ಯಂಡ್ ಜಸ್ಟ್ ಅವಳ ಜೊತೆ ಪ್ಲೇ ಮಾಡಿ ಬಿಸಾಕ್ತೀನಿ ಅಂತ ಚಾಲೆಂಜ್ ಮಾಡಿದೆ. ಬಟ್ ಇವಾಗ ನೋಡಿದ್ರೆ ನೀನೇ ವಯನಿಗೆ ಫ್ಲ್ಯಾಟಾಗಿ ಬಿದ್ದೋಗಿದೆಯಾ ಅನಿಸುತ್ತೆ. ಏನೋ ಲವ್ವಾ ಅಥವಾ ಲಸ್ಟಾ? ಜಿಮೇನಾ, ನಿಂಗೆ ಗೊತ್ತಿರೋ ಹಾಗೆ ನನಗೆ ಯಾವ ಹುಡುಗಿರ ಮೇಲಾದರೂ ಲವ್ ಹುಟ್ಟಿದ್ಯಾ? ಜಸ್ಟ್ ಲಸ್ಟ್ ಅಷ್ಟೇ. ಅಂದರೆ ವಯ್ಯನ ಮೇಲೆ ನಿಮಗೆ ಬರೀ ಲಸ್ಟ್ ಫೀಲ್ ಮಾತ್ರನೇ ಇರೋದು, ಬೇರೇನು ಇಲ್ವಾ ಜೇಕೆ? ಆಗ ಜೇಕೆಗೆ ಏನು ಮಾತಾಡೋದಕ್ಕೂ ಮಾತೇ ಬರ್ತಿಲ್ಲ. ಬಿಕಾಸ್ ಜೇಕೆಗೆ ಗೊತ್ತಿಲ್ಲದೆ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಬಟ್ ಇವಾಗ ಅವರು ಜಿಮಿನ್ ಎದುರು ತೋರಿಸ್ಕೊತಾ ಇಲ್ಲ. ಜೇಕೆ, ನಿನ್ನನ್ನೇ ಕೇಳ್ತಾ ಇದ್ದೀನಿ, ಹೇಳು, ವಯ್ಯನ್ನ ನೀನು ಲವ್ ಮಾಡ್ತಿಲ್ವಾ? ಜಿಮಿನಾ, ನೀನು ಥಯಾಂಗ್ ಎಲ್ಲಿ ಅಂತ ಕೇಳಿದೆ ಅಲ್ವಾ? ಅಲ್ಲಿ ನೋಡು, ಅಲ್ಲಿ ನಿಂತಿದ್ದಾನೆ. ಜೇಕೆ, ನೀನು ಸುಮ್ಮನೆ ಟಾಪಿಕ್ ಚೇಂಜ್ ಮಾಡಬೇಡ, ಮೊದಲು ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡು. ಜಿಮಿನಾ ಪ್ಲೀಸ್, ಈ ವಿಷಯದಲ್ಲಿ ನನ್ನ ಹೆಚ್ಚಾಗೇನು ಕೇಳಬೇಡ, ನನಗೇನು ಹೇಳೋದಕ್ಕೂ ಇಷ್ಟ ಇಲ್ಲ. ಈ ಟಾಪಿಕ್ನ ಇಲ್ಲಿಗೆ ಬಿಡು. ಜೇಕೆ ನಿಂತ್ಕೋ. ನಿನಗೆ ವಯನ್ ಮೇಲೆ ಲವ್ ಇದ್ದರೆ ನನ್ನ ಹತ್ರ ನಿಜ ಹೇಳು ಜೇಕೆ, ಪ್ರಾಮಿಸ್. ನಾನು ಒಂದು ಥಯಾಂಗ್ ಇಬ್ಬರು ನಿನ್ನ ಲವ್ಗೆ ಸಪೋರ್ಟ್ ಮಾಡ್ತೀವಿ. ಬಟ್ ಅದನ್ನು ಬಿಟ್ಟು ನೀನು ವಯನ್ ಹತ್ರ ಜಸ್ಟ್ ಟೈಮ್ ಪಾಸಿಗೆ ಪ್ಲೇ ಮಾಡೋದಕ್ಕೆ ನೋಡಿದ್ರೆ ನಾವಿಬ್ಬರು ನಿನಗೆ ಎನಿಮಿಗಳಾಗಬೇಕಾಗುತ್ತೆ. ಯಾಕಂದರೆ ನಾನು ಅಂಟೆ ನಾವಿಬ್ಬರು ಜೇಕೆಯಿಂದ ನಿನಗೆ ತೊಂದರೆ ಆಗ್ದಂಗೆ ನೋಡ್ಕೋತೀವಿ ವಯನ್ ಅಂತ ವಯನ್ಗೆ ಪ್ರಾಮಿಸ್ ಮಾಡಿದ್ದೀವಿ. ಓಹ್, ಇದೆಲ್ಲ ಯಾವಾಗ ನಡೀತು ಜಿಮಿನಾ? ನೀವಿಬ್ಬರು ನನಗೆ ಗೊತ್ತಿಲ್ಲದೆ ವಯನ್ ಜೊತೆ ಫ್ರೆಂಡ್ ಆಗ್ಬಿಟ್ರಾ? ಹೌದು. ಆಗ ಅದೇ ಟೈಮಿಗೆ ನಮ್ಮ ಥಯಾಂಗ್ ಜೇಕೆನ ಜಿಮಿನ್ ಜೊತೆ ನಿಂತಿರೋದು ನೋಡ್ಬಿಟ್ಟು ಸ್ವಲ್ಪ ಮುಖ ತಿರುಗಿಸ್ಕೊಂಡು ಆಪೋಸಿಟ್ ಸೈಡ್ ಡೈರೆಕ್ಷನಲ್ಲಿ ಫಾಸ್ಟಾಗಿ ನಡ್ಕೊಂಡು ಹೋಗ್ಬಿಡ್ತಾರೆ. ಬಿಕಾಸ್ ಅವತ್ತು ಒಂದಿನ ಟೇ ನಿಮಗೆ ಸಪೋರ್ಟ್ ಮಾಡಿ ಮಾತಾಡಿದಾಗ ಜೇಕೆ ಟೇ ಜೊತೆ ಸ್ವಲ್ಪ ಕಿರಿಕ್ ಮಾಡ್ಕೊಂಡಿರ್ತಾರಲ್ವಾ. ಸೊ ಅವತ್ತಿಂದ ಇವತ್ತಿನವರೆಗೂ ನಮ್ಮ ವಿ ಜೇಕೆ ಜೊತೆಗೆ ಅಷ್ಟಾಗಿ ಸರಿಯಾಗಿ ಮುಖಕ್ಕೆ ಮುಖ ಕೊಟ್ಟು ಸರಿಯಾಗಿ ಮಾತಾಡಿಸ್ತಾರಲ್ಲ, ಮುನಿಸ್ಕೊಂಡಿದ್ದಾರೆ. ಜೇಕೆ ಎಷ್ಟೇ ವಿ ಹತ್ರ ಕ್ಲೋಸಾಗಿ ಮಾತಾಡೋದಕ್ಕೆ ಟ್ರೈ ಮಾಡಿದ್ರು, ನಮ್ಮ ವಿ ಮಾತ್ರ ಜೇಕೆನ ಗೆಟ್ ಲಾಸ್ಟ್ ಡರ್ಟಿ ಫೆಲ್ಲೋ ಅಂತ ಒದ್ದೋಡಿಸ್ತಾ ಇರ್ತಾರೆ, ಸರಿಯಾಗಿ ಮಾತಾಡಿಸ್ತಾನೆ ಇಲ್ಲ. ನೆಕ್ಸ್ಟ್ ಇವಾಗ ಜೇಕೆ ಹೇಗಾದರೂ ಮಾಡಿ ಥಯಾಂಗ್ ಜೊತೆ ಮೊದಲಿನ ಥರ ಫ್ರೆಂಡ್ ಆಗಿಬಿಡ್ಬೇಕು ಅಂತ ನಮ್ಮ ಜಿಮಿಶನ್ನು ಕೈ ಹಿಡ್ದು ಎಳ್ಕೊಂಡು, ಹೇ ಟೇ ನಿಂತ್ಕೋ, ನನ್ನ ಜೊತೆ ಮಾತಾಡು ಥಯಾಂಗ್, ಸಾರಿ ಕಣೋ ಅಂತ ವಿ ಹಿಂದೆನೇ ಓಡ್ ಬರ್ತಾರೆ. ಟೇ ನಿಂತ್ಕೊಟೆ. ಯಾರು ನೀನು ಯಾರೋ ನನಗೆ ಗೊತ್ತಿಲ್ಲ, ನನ್ನ ಕೈ ಬಿಡು. ಲೋ ಥಯಾಂಗ, ನಾನೇನಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ನೀನು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ, ಪ್ಲೀಸ್ ಥಯಾಂಗ್ ಮಾತಾಡು. ಲೋ ಜಿಮನ, ನೀನಾದರೂ ಒಂದು ಮಾತು ಹೇಳೋ ಇವನಿಗೆ. ಹಾಂ, ನಾನೇನು ಹೇಳಲಿ? ನಿಮ್ಮಿಬ್ಬರ ಸಮಸ್ಯೆ ನೀವಿಬ್ಬರ ಬಗ್ಗೆ ಹರಿಸ್ಕೊಳ್ಳಿ, ನನಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ.
ನಂಗೆ ಸ್ವಲ್ಪ ಬೇರೆ ಏನೋ ಒಂದು ಕೆಲಸ ಇದೆ, ನೀವೇ ಕಾಂಪ್ರಮೈಸ್ ಆಗಿ. ಬಾಯ್. ಲೋ ಚಿಮಿನಾ, ಬಾಯ್ ಮಗ. ಛೇ, ಕೈ ಕೊಟ್ಟು ಹೋಗ್ಬಿಟ್ಟ. ಹಂಗ ಬೇಡ ಜೆ ಕೆ. ಓಹ್ ಸಾರಿ ಮಿಸ್ಟರ್ ಜೆ ಕೆ ಸರ್, ನೀವು ನನ್ನ ಜೊತೆ ಮಾತಾಡೋದು ಬೇಕಾಗಿಲ್ಲ. ನನ್ನ ಫ್ರೆಂಡ್ಶಿಪ್ ನಿಮ್ಮಂಥ ದೊಡ್ಡ ವ್ಯಕ್ತಿಗೆ ಸೆಟ್ ಆಗಲ್ಲ. ಬಿಟ್ಬಿಡಿ ನಿನಗೊಂದು ದೊಡ್ಡ ನಮಸ್ಕಾರ. ಆಗ ಜೆ ಕೆ ವಿ ಫೇಸ್ನೇ ಒಳ್ಳೆ ಚಿಕ್ಕ ಪಾಪು ಥರ ಸ್ಯಾಡಾಗಿ ನೋಡ್ತಿದ್ದಾರೆ. ವಿಗೆ ಸಡನ್ನಾಗಿ ನಗು ಬಂದ್ಬಿಡ್ತು. ಬಟ್ ಆದರೂ ಕಷ್ಟಪಟ್ಟು ಕಂಟ್ರೋಲ್ ಮಾಡಿಕೊಂಡು, ಇಲ್ಲಿ ನೋಡು ಜೆ ಕೆ, ನೀನು ಅವತ್ತು ನನ್ನ ಜೊತೆ ಎಷ್ಟು ಅಗ್ರೆಸಿವ್ ಆಗಿ ಜಗಳ ಮಾಡಿದೆ ಅನ್ನೋದು ನನಗಿನ್ನೂ ನೆನಪಿದೆ. ಅದನ್ನ ನೀನು ಮರ್ತಿರ್ಬೋದು, ಆದರೆ ನಾನು ಇನ್ನೂ ಮರ್ತಿಲ್ಲ. ಸೊ ನೀನು ನನ್ನಿಂದ ಸ್ವಲ್ಪ ದೂರನೇ ಇರು. ಹೇಳಿದ ಅರ್ಥ ಆಯ್ತಾ? ಥಯಾಂಗ್. ಓಹ್ ಹಾಯ್ ವಯನ್. ಥಯಾಂಗ್, ನಿನ್ನ ಜೊತೆ ಸ್ವಲ್ಪ ನಾನು ಮಾತಾಡಬೇಕಿತ್ತು, ಸೈಡಿಗೆ ಬರ್ತೀಯಾ? ಹೇಳು ವಯನ್ ಅಂದ್ಬಿಟ್ಟುಟೆ ಜೆ ಕೆನ ಬಿಟ್ಟು ಸ್ವಲ್ಪ ಸೈಡಿಗೆ ಬಂದು ನಿಮ್ಮ ಜೊತೆ ಏನೋ ಮಾತಾಡ್ತಿದ್ದಾರೆ. ಇಲ್ಲಿ ನಮ್ಮ ಜೆ ಕೆ ಹೊಟ್ಟೆಲಿ ಬೆಂಕಿ ಸುರಿಮಳೆನೇ ಬೀಳ್ತಿದೆ. ನೀವಿಬ್ಬರು ಮಾತಾಡ್ತಾ ಇರೋದನ್ನ ನೋಡಿ ನಿಮ್ಮಿಬ್ಬರನ್ನೇ ದುರ್ಗುಡ್ಕೊಂಡು ನೋಡ್ತಾ ಇದ್ದಾರೆ. ವಯನ್, ನಾನು ಈ ಸ್ಟೋರಿನ ಆಲ್ರೆಡಿ ಓದಿ ಮುಗಿಸಿದ್ದೀನಿ. ನಿನಗೆ ಬೇಕು ಅನ್ನೋದಾದರೆ ತಗೋ, ಈ ಸ್ಟೋರಿ ಬುಕ್ನ ನೀನೇ ಇಟ್ಕೋ. ರಿಯಲಿ ಥ್ಯಾಂಕ್ಸ್ ದಯಾಂಗ್. ನಾನು ಈ ಬುಕ್ನ ಓದಬೇಕು ಅಂತ ಆಲ್ಮೋಸ್ಟ್ ಎಲ್ಲ ಶಾಪಲ್ಲೂ ಸರ್ಚ್ ಮಾಡಿದ್ದೆ ಗೊತ್ತಾ, ಬಟ್ ಇದುವರೆಗೂ ನಂಗೆ ಸಿಕ್ಕಿರಲಿಲ್ಲ. ಕಿಮ್ಸು ಹೇಳಿದ್ದು ಯಾವುದಕ್ಕೂ ನಮ್ಮ ಕಾಲೇಜ್ ಲೈಬ್ರರಿಲಿ ಇದ್ರೂ ಇರ್ಬೋದು, ಕೇಳಿ ನೋಡು ಅಂತ. ನಾನು ಲೈಬ್ರರಿ ಸರ್ ಹತ್ರ ಕೇಳಿದಾಗ ಅವರು ನೀನು ಕೇಳ್ತಿರೋ ಬುಕ್ ಥಯಾಂಗ್ ಹತ್ರ ಇದೆ, ನೆನ್ನೆ ಅಷ್ಟೇ ಬುಕ್ ತೊಗೊಂಡು ಹೋದ ಅಂತ ಹೇಳಿದರು. ಸೊ ಅದಕ್ಕೆ ನನ್ನ ಹತ್ರ ಕೇಳಿದೆ ಥಯಾಂಗ್. ಓಹ್ ಹೌದಾ, ಓಕೆ ವಯನ್, ಈ ಬುಕ್ನ ನೀನೇ ಇಟ್ಕೋ. ಇದಕ್ಕೆ ನಾನು ಪೇ ಮಾಡಿದ್ದೀನಿ. ನೀ ಇದನ್ನ ವಾಪಸ್ ಲೈಬ್ರರಿಗೆ ರಿಟರ್ನ್ ಮಾಡೋ ಅಗತ್ಯ ಇಲ್ಲ. ಓಹ್ ಒಂದು ನಿಮಿಷ, ನಾನಿದ್ರು ಅಮೌಂಟ್ ಕೊಡ್ತೀನಿ ಥಯಾಂಗ್. ನೋ ನೀಡ್, ಇಟ್ಸ್ ಓಕೆ ವಯನ್, ದುಡ್ಡೆಲ್ಲ ಏನು ಬೇಡ, ಇದು ನನ್ನ ಕಡೆಯಿಂದ ನಿನಗೆ ಗಿಫ್ಟ್ ಅನ್ಕೋ. ಆಗ ಜೆ ಕೆ ಫಾಸ್ಟಾಗಿ ನಿಮ್ಮ ಹತ್ರ ಕ್ಲೋಸಾಗಿ ಬಂದು ನಿಮ್ಮ ಕೈಯಿಂದ ಆ ಬುಕ್ನ ಕಿತ್ಕೊಂಬಿಟ್ಟು, ಈ ಬುಕ್ ನನಗೆ ಬೇಕು. ಹೇ ವಯನ್, ನಿನಗಿದನ್ನು ಓದಬೇಕು ಅನ್ನೋ ಆಸೆ ಇದ್ದರೆ ನನ್ನ ಜೊತೆ ಬಾ, ಇಬ್ಬರು ಒಟ್ಟಿಗೆ ಸೇರಿ ಓದ್ಕೊಳ್ಳೋಣ. ಜೆ ಕೆ, ಮರ್ಯಾದೆಯಿಂದ ಬುಕ್ನ ವಯನ್ನಿಗೆ ಕೊಡು. ಇದು ನನ್ನ ಬುಕ್, ನಾನು ವಯನ್ನಿಗೆ ಕೊಟ್ಟಿರೋದು. ಹೇಟೆ, ನಿಂದು ನಂದು ಅಂತ ಸಪ್ರೇಟ್ ಯಾವುದೂ ಇಲ್ಲ ಕಣೋ, ನಿಂದೆಲ್ಲ ನಂದೆ. ಆ್ಯಂಡ್ ಈ ವಯನ್ ಇವಳಿಗೆ ಸಿಗೋ ವಸ್ತುಗಳು ನನಗೂ ಸಿಕ್ತಂಗೆ, ನಾನು ಯೂಸ್ ಮಾಡ್ಕೋಬೋದು ಅಂತ ನಿಮ್ಮ ಶೋಲ್ಡರ್ ಮೇಲೆ ಜೆ ಕೆ ಹಾಗೆ ಕೈ ಹಾಕೋತಾರೆ. ನೀವು ಅವ್ರ ಕೈನ ತಟ್ಬಿಟ್ಬಿಟ್ಟು, ಥಯಾಂಗ್, ಈ ಲೂಸ್ ಹತ್ರ ನಮಗೇನು ಮಾತು, ಬಾ ನಾವಿಬ್ಬರು ಆ ಸೈಡ್ ಹೋಗಿ ಮಾತಾಡೋಣ, ತೊಂದರೆ ಕೊಡೋದಕ್ಕೆ ಅಂತಲೇ ಬಂದುಬಿಡ್ತಾನೆ. ಹೇಯ್, ಏನೇ ಅಂದೆ? ನಾನು ಲೂಸಾ? ವಯನ್, ನಿನ್ನ ಏನು ಮಾಡ್ತೀನಿ ನೋಡು, ಬಾಯ್ ಜಾಸ್ತಿ ಕಣ ನಿಂಗೆ ನೀನು ಅಂತ ಜೆ ಕೆ ನಿಮ್ಮ ಕೈನ ಟೈಟಾಗಿ ಹಿಡಿಯೋದಕ್ಕೆ ಬರ್ತಾರೆ. ಬಟ್ ಅಷ್ಟರಲ್ಲಿ ನೀವು ಒಂಟೆ ಇಬ್ಬರು ಅಲ್ಲಿಂದ ಎಸ್ಕೇಪ್. ನೆಕ್ಸ್ಟ್ ಹೀಗೆ ಡೇಸ್ಗಳು ಪಾಸ್ ಆಗ್ತಿದೆ. ಇವಾಗೆಲ್ಲ ನೀವು ಒಂದು ಜೆ ಕೆ ಇಬ್ಬರು ಒಳ್ಳೆ ಟಾಮ್ ಆ್ಯಂಡ್ ಜೆರಿ ಕಪಲ್ಸ್ ಥರ ಯಾವುದ್ಯಾವುದೋ ಸಣ್ಣ ವಿಷಯಕ್ಕೂ ಚಿಕ್ಕ ಮಕ್ಕಳು ಕಿತ್ತಾಡ್ದಂಗೆ ಸಿಲ್ಲಿಯಾಗಿ ಕಿತ್ತಾಡ್ಕೊತಿರ್ತೀರಾ. ಜಿಮಿನ್ ಆ್ಯಂಡ್ ವಿ ಅವರಿಬ್ಬರು ನಿಮಗೆ ಸಪೋರ್ಟಿವ್ ಆಗಿರ್ತಾರೆ. ಜೆ ಕೆಗೆ ಇದು ಸ್ವಲ್ಪ ಕೋಪ ಬರೆಸ್ತಿರುತ್ತೆ. ಬಟ್ ಆದರೂ ಜೆ ಕೆಗೆ ನಿಮ್ಮ ಜೊತೆ ಹೀಗೆ ಜಗಳ ಮಾಡೋದು ಒಂಥರ ಸಖತ್ ಇಷ್ಟ ಆಗ್ತಿರುತ್ತೆ. ಅವ್ರು ಇದನ್ನೇ ಅಡ್ವಾಂಟೇಜಾಗಿ ತೊಗೊಂಡು ಡೈಲಿ ನಿಮ್ಮನ್ನ ಕಿಸ್ ಮಾಡಿ ನಿಮ್ಮ ಜೊತೆ ಕ್ಲೋಸ್ ಆಗಿರೋದಕ್ಕೆ ಟ್ರೈ ಮಾಡ್ತಾನೇ ಇದ್ದಾರೆ. ನೆಕ್ಸ್ಟ್ ಹೀಗೆ ಒನ್ ಡೇ ಜೂಲಿ ನಿಮ್ಮನ್ನ ಹೇಗಾದರೂ ಮಾಡಿ ಜೆ ಕೆಯಿಂದ ದೂರ ಮಾಡಬೇಕು, ಯಾಕೋ ಡೇ ಬೈ ಡೇ ಇವರಿಬ್ಬರು ಸಖತ್ ಕ್ಲೋಸ್ ಆಗಿರೋ ಥರ ಅನ್ನಿಸ್ತಿದೆ ಅಂದ್ಕೊಂಡು ನಿಮ್ಮನ್ನ ಬುಲ್ಲಿ ಮಾಡೋಣ ಅಂತ ನೀವು ಕೂತಿದ್ದ ಬೆಂಚ್ ಮೇಲೆ ಡಸ್ಟ್ಬಿನ್ನಲ್ಲಿರೋ ಕಸನೆಲ್ಲ ತಂದು ಸಡನ್ನಾಗಿ ಸುರಿದು ಬಿಡ್ತಾಳೆ. ಹೇ ಜೂಲಿ, ವಾಟ್ ನಾನ್ ಸೆನ್ಸ್, ಯಾಕೆ ಇಲ್ಲಿ ಕಸ ತಂದು ಹಾಕ್ತಿದ್ಯಾ? ಕಸನ ಕಸದ ಹತ್ರನೇ ಹಾಕೋಣ ಅಂತ. ಏನಂದೆ? ಯಾಕೆ ಕೇಳಿಸ್ಲಿಲ್ವ ನಾನು ಹೇಳಿದ್ದು? ನನ್ನ ದೃಷ್ಟಿಲಿ ನೀನು ಡಸ್ಟ್, ಈ ಕಸದ ಸಮಾನ ಕಣೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಜೂಲಿ? ನಾನೇನು ಮಾಡ್ದೆ ನಿಂಗೆ? ಏನು ಮಾಡಿದ್ಯಾ? ನನ್ನ ಜೆ ಕೆನ ಯಾಕೆ ನನ್ನಿಂದ ಕಿತ್ಕೊಂಡೆ? ಅದೇನು ಮೋಡಿ ಮಾಡಿದೆ ನೀನು ಅವನಿಗೆ? ಮೊದಲೆಲ್ಲ ಅವನಿಗೆ ನಿನ್ನ ಕಂಡನೇ ಹಿಡಿಸ್ತಿರ್ಲಿಲ್ಲ, ಬಟ್ ಇವಾಗ ಅವ್ನು ನಿನ್ನ ಹಿಂದೆನೇ ಸುತ್ತಿ ಬರ್ತಾನೆ, ನನಗೆ ಕೇರೆ ಮಾಡಲ್ಲ. ಓ ಇದಾ ನಿನ್ನ ಸಮಸ್ಯೆ? ಜೂಲಿ, ನೀನು ಆ ಜೆ ಕೆ ಹತ್ರ ನಿನ್ನ ಸಮಸ್ಯೆನ ಹೇಳ್ಕೊ. ಅದನ್ನು ಬಿಟ್ಟು ನನ್ನ ಹತ್ರ ಬಂದು ಹೀಗೆ ಲೂಸಾಗಿ ಬಿಹೇವ್ ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ನನ್ನಿಂದ ನಿನ್ನ ಸಮಸ್ಯೆನ ಖಂಡಿತ ಬಗೆಹರಿಸೋಕ್ಕಾಗಲ್ಲ. ಬಿಕಾಸ್ ಆ ಜೆ ಕೆನ ನನ್ನ ಹಿಂದೆ ಬರ್ತಾ ಇದ್ದಾನೆ ಹೊರತು ನಾನು ಅವನಿಂದ ಅವನೇ ಬೇಕು ಅಂತ ಹೋಗ್ತಿಲ್ಲ, ಗೊತ್ತಾಯ್ತಾ? ಹೋಗಿ ಅವನ ಹತ್ರ ಮಾತಾಡ್ಕೊ. ವಯನ್, ನಿನ್ನ ಕಂಡ್ರೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಕಣೆ, ನಿನ್ನ ಮುಖ ನೋಡಿದ್ರೆ ಹುರಿಯುತ್ತೆ ನನಗೆ. ಓ ಹಂಗಾ? ನನಗೂ ಅಷ್ಟೇ ಜೂಲಿ, ಐ ಡೋಂಟ್ ಲೈಕ್ ಯು. ವಯನ್, ನಿನ್ನ ಸುಮ್ಮನೆ ಬಿಡಲ್ಲ ನಾನು. ಸರಿ ಬಿಡಬೇಡ, ನಿನ್ನ ಕೈಲೇನಾಗುತ್ತೋ ಅದನ್ನು ಮಾಡ್ಕೊ, ಐ ಡೋಂಟ್ ಕೇರ್ ಅಂದ್ಬಿಟ್ಟು ಆ ಬೆಂಚ್ ಮೇಲೆ ಇದ್ದ ಕಸನೆಲ್ಲ ನೀವು ಸೈಡಿಗೆ ತಳ್ಳಿ ಆಚೆ ಎದ್ದೋಗ್ತೀರಾ. ಆ್ಯಕ್ಚುಲಿ ಅದು ಫ್ರೀ ಪೀರಿಯಡ್ ಟೈಮ್ ಆಗಿದ್ದರಿಂದ ಆ ಕ್ಲಾಸ್ ರೂಮಲ್ಲಿ ಅಷ್ಟಾಗಿ ಯಾವ ಸ್ಟೂಡೆಂಟ್ಸ್ಗಳು ಇರಲ್ಲ, ಜಸ್ಟ್ ಒಂದು 7 to 10 ಮೆಂಬರ್ಸ್ ಇರ್ತಾರೆ ಅಷ್ಟೇ. ಜೆ ಕೆ, ಜಿಮಿನ್ ಅಂಟೆ ಅವರೆಲ್ಲರೂ ಗ್ರೌಂಡಲ್ಲಿ ಇರ್ತಾರೆ. ನೆಕ್ಸ್ಟ್ ಕಿಮ್ಸು ನಿಮಗೆ ಒಂದು ಮಾತನ್ನೂ ಹೇಳಿದೆ, ಸೇವ್ನ ಹತ್ರ ಹೋಗ್ಬಿಟ್ಟು
ಏನಾದರೂ ಮಾಡಿ ಫಯನ್ನು ಸೇಹುನು ಒಂದು ಮಾಡಿಬಿಡ್ಬೇಕು. ಅವರಿಬ್ಬರು ಮತ್ತೆ ಲವ್ ಮಾಡೋ ಹಾಗೆ ಮಾಡಬೇಕು. ಇಲ್ಲಾಂದರೆ ಆ ಜೆ.ಕೆ ನಮ್ಮ ಫಯನ್ನು ಹೇಗಾದರೂ ಒಂದು ಬಲೆಗೆ ಬೀಳಿಸ್ಕೊಂಡ್ಬಿಡ್ತಾನೆ. ನಾನು ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಮನಸಲ್ಲೇ ಅಂದ್ಕೊಂಡು ಅವಳು ಕ್ಯಾಂಟೀನಲ್ಲಿ ಕೂತ್ಕೊಂಡು ಸೇಹುನ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿರ್ತಾಳೆ. ಸೇಹುನ್, ನನ್ನ ಮಾತು ಕೇಳು. ನೀನು ಫಯನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ. ಪ್ಲೀಸ್ ಅವಳನ್ನ ಅರ್ಥ ಮಾಡ್ಕೊ. ಅವಳು ಲವ್ ಮಾಡಿದ್ದು ನಿನ್ನನ್ನು. ಅವಳ ಮನಸ್ಸಲ್ಲಿರೋದು ನೀನು, ಆ ಜೆ.ಕೆ ಅಲ್ಲ ಸೇಹುನ್. ಈ ಕಾಲೇಜ್ ಗ್ರೂಪ್ ಮೆಸೇಜ್ನೆಲ್ಲ ನೋಡಿ ನೀ ಹೇಗೆ ಫಯನ್ ಮೇಲೆ ಅನುಮಾನ ಪಟ್ಟೆ? ಅವಳೇನು ಅನ್ನೋದು ನಿನಗೆ ಗೊತ್ತಿಲ್ವಾ? ಕಿಮ್ಸು, ನೀನು ಮುಂದಕ್ಕೇನು ಮಾತಾಡಬೇಡ. ನಂಗೆ ಈ ವಿಷಯಕ್ಕೆ ಮಾತಾಡೋದಕ್ಕೆ ಒಂಚೂರು ಇಷ್ಟ ಇಲ್ಲ. ಫಯನ್ ನಂಗೆ ಬೇಕಾಗಿಲ್ಲ. ನಾನು ಅವಳನ್ನ ಯಾವಾಗಲೂ ಮರ್ತಾಯಿತ್ತು. ನನಗೆ ಅವಳು ಬೇಡ, ಅವಳು ಲವ್ವು ಬೇಡ, ಏನೂ ಬೇಕಾಗಿಲ್ಲ. ಆಗ ಅದೇ ಟೈಮ್ ನೀವು ಕಿಮ್ಸನ್ನ ಹುಡ್ಕೊಂಡು ಕ್ಯಾಂಟೀನ್ ಒಳಗಡೆ ಬಂದಿರ್ತೀರಾ. ಇವಾಗ ಸೇಹುನ್ ಕಿಮ್ಸು ಹತ್ರ ಮಾತಾಡಿದಷ್ಟು ಮಾತುಗಳು ನಿಮಗೂ ಕೇಳಿಸ್ತು. ಓಕೆ, ಈ ಪಾರ್ಟ್ನ ಇಲ್ಲಿಗೆ ಏನು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ನಿಮಗೆ FF ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಪಾರ್ಟ್ನ ನಾನು ಜೆ.ಕೆ ಬಾಯಸ್ ಯಾರ್ಯಾರೆಲ್ಲ ಇದ್ದೀರಾ ಅವರೆಲ್ಲರಿಗೂ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಮುಖ್ಯವಾಗಿ ಕೃತಿಶ್ರೀ ಆ್ಯಂಡ್ ಬಿಂದುಶ್ರೀ ನಿಮ್ಮಿಬ್ಬರಿಗೆ. ಯಾಕಂದರೆ ನೀವಿಬ್ಬರು ಇನ್ಸ್ಟಾದಲ್ಲಿ ಮೆಸೇಜ್ ಸೆಂಡ್ ಮಾಡಿದ್ರಿ, ಸೊ ನಾನು ಕೊನೆಗೂ ಅಪ್ಲೋಡ್ ಮಾಡಿದೆ. ಸ್ಟೋರಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಇವಾಗಲೇ ಹಾಕಿ ಅಂತ ಮಾತ್ರ ಮತ್ತೆ ಕಮೆಂಟ್ ಮಾಡಬೇಡಿ. ಯಾಕಂದರೆ ನನಗೆ ಹಾಕೋದಕ್ಕಾಗದೆ ಲೇಟಾಗಿ. ನಂಗೆ ಯಾವಾಗ ಟೈಮ್ ಸಿಗುತ್ತೋ, ಅಂದರೆ ಟೈಮ್ ಯಾವಾಗ ಅಡ್ಜಸ್ಟ್ ಆಗುತ್ತೋ ಅವಾಗ ಪಕ್ಕ ನಾನು ರೆಕಾರ್ಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸಡನ್ನಾಗಿ ಡೈಲಿ ಎಲ್ಲ ನನ್ನಿಂದ ಖಂಡಿತ ಹಾಕೋದಕ್ಕಾಗೋದಿಲ್ಲ. ಸೊ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ. ನೆಕ್ಸ್ಟ್ ಡೇ ಫಿಲ್ಮ್ ಮತ್ತೆ ಅಲ್ಲಿವರೆಗೂ ಬಿಟ್ ಬಾಯ್. ಥ್ಯಾಂಕ್ ಯು ಮಿಸ್.